ನೀವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಕಲಿಬೇಕು ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳೇಬೇಕು. ಈ ವಿಡಿಯೋದಲ್ಲಿ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಬುಲಿಶ್ ಟ್ರೆಂಡ್ ಚೇಂಜ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೀವು ನೋಡಬಹುದು ದ ಮಾರ್ಕೆಟ್ ಇಸ್ ಟ್ರೆಂಡಿಂಗ್ ಡೌನ್ವರ್ಡ್ಸ್ ಅಂದ್ರೆ ಪ್ರೀವಿಯಸ್ ಲೋವರ್ ಲೋನ ಬ್ರೇಕ್ ಮಾಡ್ಕೊಂಡು ನ್ಯೂ ಲೋವರ್ ಲೋ ಅಂಡ್ ನ್ಯೂ ಲೋವರ್ ಹೈನ ಫಾರ್ಮ್ ಮಾಡ್ತಾ ಇರುತ್ತೆ. ಬಟ್ ಯಾವಾಗ ದ ಪ್ರೀವಿಯಸ್ ಪ್ರೊಟೆಕ್ಟೆಡ್ ಲೋವರ್ ಹೈ ಬ್ರೇಕ್ ಆಗುತ್ತೆ, ದಟ್ ಈಸ್ ಮಾರ್ಕೆಟ್ ಯಾವಾಗ ಪ್ರೀವಿಯಸ್ ಲೋವರ್ ಹೈ ಮೇಲ್ಗಡೆ ಮೇಲೆ ಹೋಗಿ ಕ್ಲೋಸ್ ಆಗುತ್ತೆ, ಅದನ್ನ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಆರ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ. ಸೊ ಹೆಸರೇ ಇರೋ ತರ ಅದು ಕ್ಯಾರೆಕ್ಟರ್ನ ಚೇಂಜ್ ಮಾಡುತ್ತೆ. ಅಂದ್ರೆ ಇಷ್ಟೊತ್ತು ಬೇರಿಶ್ ಇದ್ದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಮಾರ್ಕೆಟ್ ಬುಲ್ಲಿಶ್ ಆಗೋಕೆ ಶುರು ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಎಸ್ ಬುಲಿಶ್ ಟ್ರೆಂಡ್ ಚೇಂಜ್ ಆರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆರ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್. ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಮಲ್ಟಿಪಲ್ ಸ್ಪಾಟ್ಸ್ ಅಲ್ಲಿ ಎನ್ಕೌಂಟರ್ ಮಾಡಬಹುದು. ಸೊ ಅದೇ ತರ ಇಲ್ಲೂ ಕೂಡ ವೆನ್ ದ ಮಾರ್ಕೆಟ್ ಈಸ್ ಟ್ರೆಂಡಿಂಗ್ ಬುಲ್ಲಿಶ್ ಮೇಕಿಂಗ್ ಲೋವರ್ ಲೋಸ್ ಅಂಡ್ ಲೋವರ್ ಹೈಸ್, ಮಾರ್ಕೆಟ್ ಇಲ್ಲಿ ಒಂದು ಸಣ್ಣ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ. ಇದು ಟ್ರೆಂಡ್ ಚೇಂಜ್ ಅಲ್ಲ, ಇಟ್ಸ್ ಜಸ್ಟ್ ಅ ಬಿಗಿನಿಂಗ್ ಆಫ್ ಅ ಪುಲ್ ಬ್ಯಾಕ್ ಫೇಸ್. ಅಂದ್ರೆ ಮಾರ್ಕೆಟ್ ಮೇಲ್ ಹೋಗ್ತಾ ವಾಪಸ್ ಕೆಳಗೆ ಬರೋಕೆ ಶುರುವಾಗಿದೆ ಅಂತ ಅರ್ಥ. ಅದೇ ತರ ಮತ್ತೆ ನಮಗೆ ಇನ್ನೊಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೂಡ ಇಲ್ಲಿ ಕಾಣಬಹುದು. ಇದು ಮಾರ್ಕೆಟ್ ವಾಂಟ್ಸ್ ಟು ಕಂಟಿನ್ಯೂ ಇನ್ ದ ಸೇಮ್ ಡೈರೆಕ್ಷನ್ ಅಂತ ಅರ್ಥನ ಸೂಚಿಸುತ್ತೆ. ಸೊ ಎವ್ರಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಸ್ ನಾಟ್ ಅ ಟ್ರೆಂಡ್ ಚೇಂಜ್. ಸೊ ಇದನ್ನು ನಾವು ಬೇರೆ ಟ್ರೆಂಡ್ ಚೇಂಜ್ ಅಲ್ಲಿ ಕೂಡ ನೋಡೋಣ. ಸೊ ಇಲ್ಲೂ ಸಹ ಮಾರ್ಕೆಟ್ ಬುಲ್ಲಿಶ್ ಆಗಿ ಹೈಯರ್ ಹೈನ ಬ್ರೇಕ್ ಮಾಡ್ಕೊಂಡು ನ್ಯೂ ಹೈಯರ್ ಹೈಸ್ ನ ಫಾರ್ಮ್ ಮಾಡ್ಕೊಂಡು ಹೋಗ್ತಿದೆ. ಬಟ್ ಯಾವಾಗ ದ ಪ್ರೊಟೆಕ್ಟೆಡ್ ಹೈಯರ್ ಲೋ ಅದು ಬ್ರೇಕ್ ಆಗುತ್ತೆ ಅವ್ರು ವೈಲೇಟ್ ಆಗುತ್ತೆ, ಅದನ್ನ ನಾವು ಟ್ರೆಂಡ್ ಚೇಂಜ್ ಆರ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಅಂತ ಕರಿತೀವಿ ಅಂಡ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತಾನು ಸಹ ಕರಿತೀವಿ. ಸೊ ಇಲ್ಲಿ ಏನಾಯ್ತು, ವೆನ್ ದ ಮಾರ್ಕೆಟ್ ವಾಸ್ ಬುಲಿಶ್, ಮಾರ್ಕೆಟ್ ಬುಲಿಶ್ ಫಾರ್ಮ್ ಆಗ್ತಿದ್ದು ಈಗ ಸಡನ್ ಆಗಿ ಪ್ರೀವಿಯಸ್ ಲೋನ ಬ್ರೇಕ್ ಮಾಡ್ಬಿಟ್ಟು ಬೇರಿಶ್ ಆಗಿದೆ. ಸೊ ಇದನ್ನೇ ನಾವು ಟ್ರೆಂಡ್ ಚೇಂಜ್ ಆರ್ ಮಾರ್ಕೆಟ್ ಸ್ಟ್ರಕ್ಚರ್ ಶಿಫ್ಟ್ ಆರ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕೂಡ ಕರಿತೀವಿ. ಅದೇ ತರ ಚೇಂಜ್ ಆಫ್ ಕ್ಯಾರೆಕ್ಟರ್ನ ಬೇರೆ ತರನು ಇಂಪ್ಲಿಮೆಂಟ್ ಮಾಡಬಹುದು. ಸೊ ಇಲ್ಲಿ ನೀವು ನೋಡ್ಬೋದು ದ ಮಾರ್ಕೆಟ್ ಈಸ್ ಬೇರಿಶ್, ಆಯ್ತಾ. ಸೊ ಇಲ್ಲಿ ಮಾರ್ಕೆಟ್ ಬೇರಿಶ್ ಆಗಿದೆ. ಸೊ ದಿಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಗ್ನಿಫೈಸ್ ಅ ಪುಲ್ ಬ್ಯಾಕ್. ಅಂದ್ರೆ ಮಾರ್ಕೆಟ್ ಕೆಳಗೆ ಬರ್ತಿತ್ತು, ಅದು ಇವಾಗ ಮೇಲೆ ಪುಲ್ ಬ್ಯಾಕ್ ಆಗ್ತಿದೆ ಅಂತ ಸಿಗ್ನಿಫೈ ಮಾಡುತ್ತೆ. ಅದೇ ತರ ದಿಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಶೋಸ್ ದ ಮಾರ್ಕೆಟ್ ಮತ್ತೆ ಸೇಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ತೋರಿಸುತ್ತೆ. ಸೊ ಇಲ್ಲಿ ಫಸ್ಟ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿರಬೇಕು, ಅದಾದ್ಮೇಲೆ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಸ್ಪಾಟ್ ಮಾಡ್ತೀವಿ. ಇಲ್ಲೂ ಅಷ್ಟೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂದ ಮಾತ್ರಕ್ಕೆ ಟ್ರೆಂಡ್ ಚೇಂಜ್ ಆಗಿದೆ ಅಂತ ಅರ್ಥ ಬರುತ್ತೆ. ಇದೇ ತರ ಟ್ರೇಡಿಂಗ್ ಬಗ್ಗೆ A to Z ತಿಳ್ಕೋಬೇಕು ಅಂದ್ರೆ ಈ ಪೇಜ್ ನ ಫಾಲೋ ಮಾಡಿ.